when I announced that I'm going to do a retreat, he was shocked. तुम लोग खा रहे कि नहीं खा रहे, बोला नहीं यार हमें हमारा पूरा बंद है तो कैसे खाएगा। ಎಲ್ರಿಗೂ ನಮಸ್ತೆ. ನಾನು ಸ್ವಲ್ಪ ತಿಂಗಳುಗಳ ಹಿಂದೆ ನಾನೊಂದು ನಮ್ಮ ಕೌಂಟಿನ ರಿಟ್ರೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ನನಗೆ ತುಂಬ ನೆಗೆಟಿವ್ ಕಮೆಂಟ್ಸ್ ಬಂತು. ತುಂಬ ಕಡೆ ನನ್ನ ಮೇಲೆ ಅನುಮಾನ ಇತ್ತು, ಅಲ್ಲಿಂದ ಅವಮಾನ ಆಯಿತು, ಅಲ್ಲಿಂದ ಸನ್ಮಾನ ಸಿಕ್ತು, ಆಮೇಲೆ ಈಗ ಬಹುಮಾನವೂ ಸಿಗ್ತಾ ಇದೆ. ಬಿಕಾಸ್ ಇಟ್ಸ್ ಅ ಟ್ರೆಂಡು. ಪೀಪಲ್ ಆರ್ ಆಸ್ಕಿಂಗ್ ಇದು ಹೇಗೆ ಸಾಧ್ಯ ಆಯಿತು, ಇಷ್ಟೊಂದು ಗೆಸ್ಟ್ ಬರ್ತಾ ಇದ್ದಾರೆ, ಹೌ ಡಿಡ್ ಯು ಡೂ ಇಟ್ ಅಂತ. ಇದರ ಹಿಂದೆ ನಾನು ಮಾತ್ರ ಅಲ್ಲ, ಫಸ್ಟ್ ನಾನು ಇದನ್ನ ನಂಬಿದೆ, ಆಮೇಲೆ ನನ್ನ ಫ್ಯಾಮಿಲಿ ನನ್ನ ನಂಬಿದ್ರು, ಆಮೇಲೆ ನನ್ನ ಟೀಮ್ ನನ್ನ ನಂಬಿದ್ರು. ನಾವು ಐ ಆಮ್ ವಿತ್ ಅ ವೆರಿ ಬಿಗ್ ಆರ್ಮಿ ಹೂ ಇಸ್ ಇನ್ ದಿಸ್ ಜರ್ನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನೋಡಿ, ಟೀಮ್ ಯಾವಾಗಲೂ ಇರುತ್ತೆ ಒಟ್ಟಿಗೆ. ಸೊ ಈ ಜರ್ನಿಯಲ್ಲಿ ನನಗೆ ಈಗ ನಾನು ಐ ಆಮ್ ಮೀಟಿಂಗ್ ಲಾಟ್ ಆಫ್ ಪೀಪಲ್, ಕರೀತಾ ಇದ್ದಾರೆ, ಮೀಟ್ ಆಗ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್. ಬಟ್ ಅದಕ್ಕಿಂತ ಮುಂಚೆ ನನ್ನ ಟೀಮಿಗೆ ನಾನು ಥ್ಯಾಂಕ್ಫುಲ್ಲು, ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತ ಒಂದು ಸಣ್ಣ ಕಾರ್ಯಕ್ರಮ. ಅದೇನು ಅಂತ ಹೇಳಿದ್ರೆ, ಜಸ್ಟ್ ಟು ಥ್ಯಾಂಕ್ ಈಚ್ ಒನ್ ಆಫ್ ದೆಮ್ ಫಾರ್ ಸ್ಟ್ಯಾಂಡಿಂಗ್ ಬಿಸೈಡ್ ಮೀ. ಈ ವಿಡಿಯೋನ ಕೊನೆ ತನಕ ನೋಡಿ, ಆ್ಯಂಡ್ ಅವ್ರು ಏನೇನು ಮಾತಾಡ್ತಾರೆ, ಅಥೆಂಟಿಕ್ಕು, ಸೊಸೈಟಿನ ಯಾವ ಥರ ಫೇಸ್ ಮಾಡಿದ್ರು, ಅವ್ರ ಫ್ಯಾಮಿಲಿನ ಯಾವ ಥರ ಫೇಸ್ ಮಾಡಿದ್ರು, ಅವ್ರು ಯಾವ ಥರ ಮೈಂಡ್ ಅಲ್ಲಿ ಏನೇನು ನೋಡ್ತಾ ಇತ್ತು, ಇದನ್ನೆಲ್ಲ ಕಂಪ್ಲೀಟ್ ಸ್ಟೋರಿ. ಇದರಲ್ಲಿ ತುಂಬ ಲರ್ನಿಂಗ್ ಇರುತ್ತೆ. ಸ್ಟೇ ಟಿಲ್ ದ ಎಂಡ್. ಬನ್ನಿ ಇವಾಗ ಸನ್ಮಾನ ಕಾರ್ಯಕ್ರಮ ಶುರು ಮಾಡೋಣ. ದಾಸು ಒಂದು ಅಮೇಝಿಂಗ್ ಶೆಫ್, ನಾನ್ ವೆಜ್ಜು ಎಲ್ಲದರಲ್ಲೂ ಫೇಮಸ್ಸು, ಸಖತ್ತಾಗಿ ಅಡುಗೆ ಮಾಡ್ತಾಯಿದ್ರು. ಬಟ್ ಆ್ಯಕ್ಚುಲಿ ನನ್ನ ಜರ್ನಿ ಅಲ್ಲಿ ಕಂಪ್ಲೀಟ್ ನೋಡಿದ್ದಾನೆ. ಹೇಗೆ ಅಂದರೆ ಹೌಸ್ಫುಲ್ ಗೆಸ್ಟು, ಏನ बहुत सारा कुकिंग, कबाब, लेट नाइट ऑर्डर, अर्ली मॉर्निंग ब्रेकफास्ट, पूरा देख लिया. तो रेजॉर्ट में दास कंप्लीट एडजस्टमेंट भी हो गया था. ಎಲ್ಲದರಲ್ಲೂ ಸೂಪರ್ ಆಗಿದ್ರು. ಬಟ್ ಎಲ್ಲೋ ಒಂದು ಕಡೆ when I announced that I'm going to do a retreat, he was shocked. But still he stood by me. बनाएंगे, आएंगे, पॉजिटिव थिंकिंग, पॉजिटिव एटीट्यूड. तो कैसा लगा दास, पहले से अभी तक कैसा आपका दिमाग में क्या चल रहा था? डाउट था या कंफ्यूजन था, कुछ भी हो रहा था? एक बार बोल दो. जब पहले रेजिट में जो था और नंदी वगैरह चला था, जब मतलब आ रहे थे 1-2 प्लेट मांगने, पहले तो स्टार्टर मांगेगा, दे दो, ये 1-2 प्लेट खाएगा, 1-2 प्लेट होने के बाद अरे ये अच्छा नहीं, वो अच्छा नहीं, पोर्क दो, ये दो, शुरू हो जाता था. फिर गया, फिर किचन क्लोजिंग टाइम में और 1-2 प्लेट और. कोई टाइम टेबल नहीं था. अभी क्या है, पूरा टाइम टेबल है, सिस्टम है. हाँ, बाकी तो जब हम लोग पहले अपने बोला, मैं बोला हाँ ठीक है, मन में तो डाउट था मन में. भेज चलेगा नहीं चलेगा उसका. अभी भी थोड़ा थोड़ा है ऐसा, क्यों नहीं आ रहा है करके. सब लोग भी पूछते हैं ना पेटे जाने से, उनका क्यों भेज कर दिया ये ऑटो वाला, ये सब पूछते क्यों भेज कर दिया. उस दिन रमेश का पास गया था, वो भी बोला था तुम लोग खा रहे कि नहीं खा रहे, बोला नहीं यार हमारा पूरा बंद है तो कैसे खाएगा. सब लोग पूछते इसे. ಸೊ ಈ ಥರ ಕನ್ಫ್ಯೂಷನ್ಸು. ಸಿ, ಬುಕ್ಕಿಂಗ್ ಅವರಿಗೆ ಗೊತ್ತು ಮ್ಯಾಜಿಕ್ ಏನು ಅಂತ, ನಮ್ಮ ಆಪರೇಷನ್ಸ್ ಅವರಿಗೆ ಗೊತ್ತು, ಶೆಫಿಗೆ ಇನ್ನೂ ಗೊತ್ತಿಲ್ಲ ನಮ್ಮದು ಮ್ಯಾಜಿಕ್ ಹೇಗೆ ನಡೀತಾ ಇದೆ ನೆಕ್ಸ್ಟ್ ಡಿಸೆಂಬರ್ ಒಳಗಡೆ, ವಾಟ್ ಆಲ್ ಥಿಂಗ್ಸ್ ಹ್ಯಾವ್ ಬಿನ್ ಅಲೈನ್ಡ್ ಅಂತ. ಬಟ್ ರೈಟ್ ನೌ ದಾಸು ನೋಡ್ತಾ ಇರೋದು ಏನಂದರೆ, हाउसफुल 4 बस्सु है ना, 4 बस खड़े हो जाना, पूरा बिल्डिंग पूरा फुल, रिजॉर्ट पूरा फुल. ई बिजनेस नಮಗೆ ಬೇಕಾಗಿಲ್ಲ. अभी हमको चाहिए 3-4 कार या 1 बस, कुछ भी, लेकिन क्वालिटी ऑडियंस, क्वालिटी क्राउड, नो प्रॉब्लम. तो थैंक यू दास, बहुत खड़ा होके मुझे हेल्प किया. ಸೊ ತುಂಬ ರಿಸರ್ಚ್ ಮಾಡಿದ್ದಾರೆ. ಒಂದು ಟೈಮಲ್ಲಿ ಕಣ್ಣಲ್ಲಿ ನೀರು ಬಂದಿದೆ, ಏನ ಯಾವ್ದೇ ಕಣ್ಣಲ್ಲಿ ನೀರು ಬಂದಿದೆ, ಯಾಕಂದರೆ ಅವನಿಗೆ ಅರ್ಥ ಆಗಲಿಲ್ಲ ನನ್ನ ಟ್ಯಾಲೆಂಟ್ ಯಾವ ಥರ ತೋರಿಸ್ಬೇಕು ಅಂತ. ಇವಾಗ ಟ್ಯಾಲೆಂಟ್ ನೆಕ್ಸ್ಟ್ ಲೆವೆಲ್ ತೋರಿಸ್ತಾ ಇದ್ದಾನೆ. ಓಕೆ, awesome. ಕಂಗ್ರ್ಯಾಚುಲೇಷನ್ಸ್ ದಾಸ್, ಗಾಡ್ ಬ್ಲೆಸ್ ಯು. ಮದುವೆ ಆಗಿ ಈಗ ಮಗು ಬೇರೆ ಎಕ್ಸ್ಪೆಕ್ಟೇಷನ್ನು. ಒಂದು ಕಡೆ ರಿಟ್ರೀಟು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ, ಇನ್ನೊಂದು ಕಡೆ ದಾಸ್ಗೆ ಮಗುವೆಲ್ಲಾಗಿ ಲೈಫಲ್ಲೂ ಸಕ್ಸಸ್ ನಡೀತಾ ಇದೆ. ಓಕೆ, ಗಾಡ್ ಬ್ಲೆಸ್ ಯು ದಾಸ್. ಒಂದು ಕಡೆ ರಿಟ್ರೀಟು ಫುಲ್ಲಾಗಿ ನಡೀತಾ ಇದೆ, ನಮ್ಮ ಕಡೆ ಲೈಫಲ್ಲೂ ಚೆನ್ನಾಗಿ ಸೆಟಲ್ಮೆಂಟ್ಸ್ ಆಗ್ತಾ ಇದೆ. ಆದರೆ ತಲೆ ಕೆಚ್ಕೋಬೇಡಿ, ಕಸ್ಟಮರ್ ಸ್ಟಾರ್ಟರ್ಸ್ ಆರ್ಡರ್ ಮಾಡ್ತಾ ಇಲ್ಲ, ರೆಸ್ಟೋರೆಂಟ್ ಕಲೆಕ್ಷನ್ ಆಗ್ತಾ ಇಲ್ಲ ಅಂತ. ವಿ ಆರ್ ಗೆಟಿಂಗ್ ವೆರಿ ನೈಸ್ ಕ್ರೌಡ್. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು.